ನಮಸ್ಕಾರ. ಕಿರಣ ಸರಸ್ವತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯವಾದ ಆದರದ ಸ್ವಾಗತ. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಯುಗಾದಿ ದಿನದಂದು ಬೇವು ಬೆಲ್ಲ ತಿನ್ನುವುದು ಯಾಕೆಂದು ನಿಮಗೆ ಗೊತ್ತೇ? ಕ್ರೋಧಿ ನಾಮ ಸಂವತ್ಸರ ಮುಕ್ತಾಯವಾಗಿ ಇನ್ನೇನು ವಿಶ್ವಾವಸು ಸಂವತ್ಸರಕ್ಕೆ ಕಾಲಿಡುವುದಕ್ಕೆ ಸಜ್ಜಾಗುತ್ತಾ ಇದ್ದೇವೆ. ಹಿಂದೂ ಸಂಪ್ರದಾಯದ ಪ್ರಕಾರ ಹೊಸ ವರ್ಷ ಯುಗಾದಿಗೆ. ಯುಗಾದಿ ದಿನ ಬೇವು ಬೆಲ್ಲ ತಿನ್ನಬೇಕೆಂದು ಶಾಸ್ತ್ರ ಹೇಳುತ್ತದೆ. ಇದನ್ನು ತಿನ್ನುವಾಗ ಹೇಳಬೇಕಾಗಿರುವ ಶ್ಲೋಕ ಈ ರೀತಿಯಾಗಿದೆ: ಶತಾಯುರ್ವಜ್ರದೇಹಾಯ ಸರ್ವಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬಕಂ ದಳಭಕ್ಷಣಂ. ಅಂದರೆ ಬೇವು ಬೆಲ್ಲ ತಿನ್ನುವುದರಿಂದ ಶರೀರ ವಜ್ರದಂತೆ ಆಗುತ್ತದೆ, ಸರ್ವ ಸಂಪತ್ತು ಉಂಟಾಗುತ್ತದೆ, ಸರ್ವ ಅರಿಷ್ಟಗಳ ನಾಶವಾಗುತ್ತದೆ. ಇನ್ನು ಚಾಂದ್ರಮಾನ ಯುಗಾದಿ ಚೈತ್ರ ಮಾಸದಿಂದ ಪ್ರಾರಂಭವಾಗಿ, ಅಂದರೆ ಸೂರ್ಯ ಮೀನ ಅಥವಾ ಮೇಷ ರಾಶಿಯಲ್ಲಿ ಇರುವಾಗ ಸೂರ್ಯನ ತಾಪ ದಿನೇ ದಿನೇ ಹೆಚ್ಚಾಗುತ್ತಾ ಹೋಗುತ್ತದೆ. ಇದೇ ಸಮಯಕ್ಕೆ ಸೂರ್ಯ ಭರಣಿ ನಕ್ಷತ್ರದ 3ನೇ ಪಾದಕ್ಕೆ ಪ್ರವೇಶಿಸುವಾಗ ಅಗ್ನಿ ನಕ್ಷತ್ರ ದೋಷ ಪ್ರಾರಂಭವಾಗುತ್ತದೆ. ಅಂದರೆ ಈ ಕಾಲದಿಂದ ಸೂರ್ಯನ ತಾಪ ಮತ್ತಷ್ಟು ಹೆಚ್ಚಾಗುತ್ತಾ ಹೋಗುತ್ತದೆ. ಖಗೋಳಶಾಸ್ತ್ರದ ಪ್ರಕಾರ ಈ ಕಾಲದಲ್ಲಿ ಭೂಮಿ ಸೂರ್ಯನಿಗೆ ಅತಿ ಸಮೀಪದಲ್ಲಿರುತ್ತದೆ. ಹಾಗಾಗಿ ಬಿಸಿಲಿನ ಬೇಗೆ ಇನ್ನಷ್ಟು ಹೆಚ್ಚು. ಈ ರೀತಿ ಬಿಸಿಲಿನ ಬೇಗೆ ಹೆಚ್ಚಾದಾಗ ಹವಾಮಾನದ ಬದಲಾವಣೆಯಿಂದ ಮನುಷ್ಯ ಶರೀರಕ್ಕೆ ಉಷ್ಣ ಸಂಬಂಧಿ ಉಪದ್ರವಗಳು ಉಂಟಾಗುತ್ತದೆ. ಸಿಡಿಬು, ಪಿತ್ತಕೋಶದ ಕಾಯಿಲೆ ಇವಕ್ಕೆಲ್ಲ ಬೇವು ಬೆಲ್ಲ ತಿನ್ನುವುದು ರಾಮಬಾಣವೇ ಸರಿ. ಇನ್ನು ಸಂವತ್ಸರಗಳು ಹುಟ್ಟಿದ್ದು ಹೇಗೆ? ಇನ್ನು ಈ ಕಲಿಯುಗ ಆರಂಭವಾಗಿದ್ದು ಈ ಯುಗಾದಿ ದಿನವೇ. ಆದ್ದರಿಂದ ನಾವು ಯುಗಾದಿ ದಿನದಂದು ಬೇವು ಬೆಲ್ಲ ತಿನ್ನಬೇಕು. ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಂಬಲ ನೀಡಿ. ಧನ್ಯವಾದಗಳು.